ಏನು ಮಾಡಕತ್ತೀಯ ಶಂಬಕ್ಕ? ಆಯ್ತನ್ ನಾಷ್ಟ? ಅಡಿಗೆ ಏನು ಸೊಸಿ ಮಾಡೇ ಇಟ್ಟಾಳನ? ಹ್ಞೂ ಲೇಪ, ಅಡಿಗೆ ರೊಟ್ಟಿಗೆ ಮಾಡಲ್ಲ, ಒಂದೆರಡ ಮಾಡವಾ. ರೊಟ್ಟಿ ಪಂಚಮಿಗೆ ಮಾಡಬೇಕಲ್ಲ ಮತ್ತೆ ನಾಳೆ. ಅದಕ್ಕೆ ಒಂದು ನಾಲ್ಕ ಮಾಡೇ ಭಾಳ ಮಾಡಕ್ಕೆ ಹೋಗ್ಬೇಡ, ತಂಗ್ಳು ತಿನ್ನಕ್ಕಾಗಲ್ಲ ಅಂತ ಹೇಳೇನಿ. ಅನ್ನಂಗ ರೊಟ್ಟಿ ಪಂಚಮಿಗೆಲ್ಲ ರೆಡಿ ಏನ? ಹ್ಞೂ, ಚಟ್ನಿ ಗಿಟ್ಟಿ ಮಾಡಬೇಕು. ಹಿಟ್ಟು ಗಿಟ್ಟೆಲ್ಲ ಹಾಕಿಸ್ಕೊಂಬಂದೇನಿ. ಇನ್ನೂ ಸ್ವಲ್ಪ ಹಿಟ್ಟು ಬೇಕನವ. ಸಾಯಂಕಾಲ ಹೋಗ್ತೇನೆ ಗಿರಣಿಗೆ. ನೀನು ಬರ್ತೀಯನ ಮತ್ತೆ? ಕರೆದ್ರೆ ಬರಂಗಿಲ್ಲನು ಅಂದಂಗ. ವಿಷಯ ಗೊತ್ತನ ಏನು? ಗಿರಣಿಯ ಅದನಲ್ಲ ಕಿಸ್ಮಂಟ, ಊರ್ ಭಾಡ್ಯ ಬಾಡ್ಕೋ ಅವನು ಆ ಶರಣವನ್ನ ಜೊತೆ ಅದನಂತಲ್ಲ. ನಿನ್ನೆ ಗಿರಣಿಗೆ ಹೋಗಿದ್ರಲ್ಲ, ಏನು ಅಕ್ಕಿನ ಜೊತೆ ಕುಲು 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 ಅಂತ ಮಾತಾಡಿದ್ದಂತ. ಏನ ಭಾರ ಹಾಕಿ ಕೊಡ್ಬಾರ ಯಪ್ಪ, ನಾಳೆ ರೊಟ್ಟಿ ಪಚ್ಮೇತಿ ಹಿಟ್ಟು ಬೇಕು ಭಾರ ಅಂದ್ರೆ ಹೀಗಿರ ಯಕ್ಕ ಬರ್ತೀನಿ ಅಂದೋ. ನನ್ನ ಬರೀ ಅಕ್ಕಿನ ಮೈ ಮುಟ್ಟೋದೇನು, ಹಂಗೆ ಕೈ ಎಳೆಯೋದೇನು, ಹಂಗೆ ಕೂದಲ ಹಿಂಗೆ ಜಗ್ಗದೇನು, ಮಾತಾಡೋದೇನು ಅದೆಲ್ಲ ನಡೆಸ್ಬಿಟ್ಟಾನಂತ. ಯವ್ವ ಏನು ಆ ಶರಣವನ ಜೊತೆನ? ಹೂನಾ? ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ಬೇಕವ್ರದ್ದು ಗುಲ್ಲೋ ಗುಲ್ಲು. ಹೊಲ್ದಾಗೆಲ್ಲ ಹೋಗ್ತಾರಂತ. ಅಯ್ಯವ್ವ, ಅಲ್ಲೇ ಅಕ್ಕಪಕ್ಕನ ಕುಂತಿರ್ತಾರಂತ. ಹೊಲ್ದಾಗ ಊಟ ಮಾಡಿ ಎಲ್ಲಡಿಕೆ ಹಾಕ್ಕೊಂಡು ಕೂತ್ರ ಹೊಲ್ದವ್ರ ಜೊತೆ ಕುತ್ಕೊಂಡಲ್ಲ ಅಂತಿಕಿ. ಬಂದವ್ರ ಕೆಲಸದವ್ರು ಇರ್ತಾರಲ್ಲ ಅವ್ರ ಜೊತೆ ಕುತ್ಕೊಂಡಲ್ಲ ಅಂತ. ಅವ ಅಣ್ಣ ಜೊತೆನ ಕೂತಾರ್ತ ಅಂತ. ಇವ್ ಬರ್ತಾನಲ್ಲ ಹುರ್ಕಿಸ್ಮಂತ ಭಾಡ್ಯ, ಅವ್ನು ಹೊಲಕ್ಕೆ ಹೋಗಿರ್ತಾನ, ಅವ್ನ ಪಕ್ಕನ ಕೂತ್ಕೊಂಡಂತ. ಅವ್ನ ಮೈಗೆ ಟಚಿಂಗ್ 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 ಅಂತ ಅಂದ್ಬಿಟ್ಟು ಅದ ಜಗ್ಗೇಶನ ಅಂತಿರ್ತಾರಲ್ಲ, ಟಚಿಂಗ್ 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 ಅಂತಂದು ಹಂಗೆ ಮಾಡ್ಕೊ ಕುಂತಿರ್ತಾಳಂತ. ಯವ್ವ ಯಾಕ ಅದ ಜಗ್ಗೇಶನ ಢವ್ 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 ಅಂತಂದು ಮಾಡಂಗಿಲ್ಲ ಅಂತನ. ಅದು ಮಾಡ್ತಾರಂತ, ಢವ್ 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 ಅಂತಂದು. ಅಂದಂಗ ನಾನು ಊರೊಳಗೆ ಹೋಗಿದ್ರೆ ವಿಷಯ ಗೊತ್ತಾಗಿರೋದು. ಊರಾಗ ಏನೇನು ಕೂಲ್ ನಡೆದೈತಿ ಅಂತ ಹೋಗೇ ಇಲ್ಲಲ್ಲ. ಅಂದಂಗ ರೊಟ್ಟಿ ಪಂಚಮಿದು ನಿಂದು ಎಲ್ಲ ರೆಡಿ ಆಯ್ತನ? ಚಟ್ನಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡೇನ? ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಆಮೇಲೆ ಎಳ್ ಚಟ್ನಿ, ಗುರಳ್ ಚಟ್ನಿ ಅವೆಲ್ಲ ಮಾಡ್ಕೊಂಡೇನ? ಆಮೇಲೆ ಇದರ ಅಗಸಿ ಚಟ್ನಿನ ಮಾಡ್ಬೇಕಂತಲ್ಲ, ಮಾಡಿಯನ? ರೊಟ್ಟಿ ತುಂಬ ಅವ ಚಟ್ನಿಗಳೇ ಇರ್ತಾವ ನೋಡುವ. ಹೂನ, ಅದನ್ನ ಮಾಡಬೇಕು. ಸಾಯಂಕಾಲ ಹೋಗಿ ಆರಾಮಾಗಿ ಮಾಡ್ಕೋತೇನೆ. ಇನ್ನೇನು ನಾಳೆ ಅದಲ್ಲ ಮಾಡ್ತೀನಿ. ಹಂಗೆ ಕಲ್ಲಂಕಾರ ಅನ್ನಂಗ ಸ್ವಲ್ಪ ಕಲ್ಲಂಕಾರಕ್ಕೆ ಮೆಣಸಿನ್ಕಾಯಿ ಕೊಡಯ್ಯವ. ಇದ್ರದ್ದು ಗುಂಟೂರು ಮೆಣಸಿನ್ಕಾಯಿ ಭಾಳ ಕಾಣಿಸುತ್ತೆ, ತಿನ್ನೋಕ್ಕಾಗಂಗಿಲ್ಲ. ಅಂದಂಗೆ ಬ್ಯಾಡಿಗೆ ಗುಂಟೂರು ಎರಡು ಮಿಕ್ಸ್ ಮಾಡಿದ್ನಂದ್ರೆ ಸೂಪರ್ ಆಗಿರುತ್ತೆ ಕಲ್ಲಂಕಾರ. ಸ್ವಲ್ಪ ಕೊಡ್ತೀಯನ ಯವ್ವ? ಅಯ್ಯ ಊರ್ ಬೆಂಡ್ಲಿ ಕೊಡುವ ಯಕ್ಕ ಅಂದ್ರೆ ಕೊಡಂಗಿಲ್ಲ ನಿನಗೆ. ಸುಮ್ ಕುತ್ಕೋ, ತಂದು ಕೊಡ್ತೇನೆ, ತಗೊಂಡು ಹೋಗುವಂತಿ ಮಾಡ್ಕೊ. ಅಂದಂಗ ನೀನು ಈ ಕಲ್ಲಂಕಾರಕ್ಕೆ ಏನು ಹಾಕ್ತಿದಿ? ಇದನ್ನ ಬೆಲ್ಲ ಮತ್ತು ಹುಳಿ ಹಾಕ್ತೀನಿ ಇಲ್ಲ? ಕಲ್ಲಂಕಾರಕ್ಕೆ ಹುಳಿ ಬೆಲ್ಲ ಹಾಕಲಿಲ್ಲ ಅಂದ್ರೆ ಅದಕ್ಕೆ ಕಲ್ಲಂಕಾರ ಅಂತಾರನ? ಸುಮ್ ಕುತ್ಕೋ, ಹಂಗ ಮಾಡೋದು ನಾನು. ಮತ್ತೇನು ಸಮಾಚಾರ? ಅಂದಂಗ ಏನು ಗಂಡನ ಪಾದ ಪೂಜೆ ಮಾಡಿದ್ದೆ ನಿನ್ನೆ? ಮಾಡೇನಿ. ಹಂಗ ಅವ್ರಿಗೆ ಒಂದು ಆಫರು ಹೇಳಿದೀನಿ. ಏನು ಆಫರು? ನನಗೇನು ತಂದಿಲ್ಲ ಅಂದ್ರಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 15,000 ಸೀರೆ ಕೊಡಿಸ್ಬಿಡ್ರಿ ಅಂತ ಕೇಳೇನಿ. ಏನ್ರಿ 15,000 ಸೀರೆನಾ? ಇನ್ನೇನು ಮಾಡಲಿ, ಭೀಮ್ ನಮಾಸಿಗೆ ಹೆಂಡತಿಗೆ ಒಂದು ಸೀರೆ ರೊಕ್ಕ ಕೊಡ್ಬೇಕಿಲ್ಲ ಅಲ್ಲಂತ. ಅದು ರೊಕ್ಕನು ಬರೀ 100 ರೂಪಾಯಿ ಕೈಯಾಗಿ ಇಟ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ಆವಾಗ ಸೀರೆ ಕೊಡಿಸ್ತೀನಿ ತಗೋ. ವರಮಹಾಲಕ್ಷ್ಮಿ ಹಬ್ಬದ ಜೊತೆ ಈ ನನ್ನ ಮಹಾಲಕ್ಷ್ಮಿಗೆ ಅವತ್ತು ಸೀರೆ ಕೊಡಿಸ್ತೀನಿ ಅಂದರು. ಅದಕ್ಕೆ ಇದನ್ನು ಒಂದು ಆಫರ್ ಇಟ್ಟಿದ್ದೀನಿ. ಏನು ಗೊತ್ತನ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಒಂದು ಫ್ರೀ ಕೊಟ್ಟರೆ ಒಂದು ಫ್ರೀ ಅಂತಂದಲ್ಲಿ ಕರ್ಕೊಂಡು ಹೋಗಬೇಡಿ. ನನಗೆ ನಾ ಕೇಳಿ ಸೀರೆ ಕೊಡ್ಸಿದ್ರೆ ಸಾಕು ಅಂತ ಹೇಳೀನಿ. ಅದಕ್ಕೆ 15,000 ರೂಪಾಯಿ ಕೇಳಿದೇನ್ಲೇ? ನೀ ಸುಮ್ಮನೆ, ನನ್ನ ಗಂಡನ ಬುದ್ಧಿ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಏನು ಗೊತ್ತನೋ, ಈಗ ಇಷ್ಟೇ ಇರಲಿ ಅಂದ್ಬಿಟ್ಟು 100 ರೂಪಾಯಿ ಕೈಯಾಗಿಟ್ಟಾನ ನೋಡು. ನನ್ನ ಗಂಡ ಭೀಮ್ ನಮಾಸಿಗೆ ಕಾಲು ಪೂಜೆ ಮಾಡಿಸ್ಕೊಂಡು ಕೈಯಾಗ ಬರೀ 100 ರೂಪಾಯಿ ಇಟ್ಟಾನ. ಕಾಲು ಪಾದ ಪೂಜೆ ಮಾಡ್ಬೇಕಂದ್ರೆ ನಮ್ಮ ಸೊಂಟ ಬಗ್ಗಿಸ್ಬಿಟ್ಟು ಮಾಡಂಗಿಲ್ಲನ? ಅದಕ್ಕಾದ್ರೆ ಬೆಲೆ ಬೇಡನ? ಬರೀ 100 ರೂಪಾಯಿ ಕೊಟ್ಟಾನ. ಅದಕ್ಕೆ ನಾನು 15,000 ರೂಪಾಯಿ ಹೇಳೀನಿ. ಯಾಕಂದ್ರೆ ಅಲ್ಲಿ 15,000 ರೂಪಾಯಿ ಸೀರೆ ಕೇಳಿದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೆ ಗ್ರ್ಯಾಂಡಾಗೆ ಸೀರೆ ಕೊಡಿಸ್ಲಿ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರ್ಚು ಜಾಸ್ತಿ ಆಗ್ಬಿಡ್ತಲೇ. ಇನ್ಯಾಕೆ ಇನ್ನೊಂದು ಸೀರೆ ಎಕ್ಸ್ಟ್ರಾ ಸೀರೆ ಒಂದು ಸೀರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಲೋ ತೊಗೊಂಡ್ಬಿಡು ಅಂತಾನ. ಅದಕ್ಕೆ 2 ಸೀರೆ ಕೊಡ್ಸಲ್ಲ, ಅದಕ್ಕೆ 15,000 ರೂಪಾಯಿ ಸೀರೆ ಕೇಳೀನಿ. ಹೆಂಗೈತಿ? ಹೆಂಗ ನಮ್ಮ ಐಡಿಯಾ ಅಂತೀನಿ. ಒಳ್ಳೆ ಐಡಿಯಾನ ಬಿಡು.
ಚಿಕ್ಕಮ್ಮ ದೊಡ್ಡಮ್ಮ ಇಲ್ಲಿದ್ರೇನೆ? ಹಾ 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 ಏನು ನಾ ರೊಟ್ಟಿ ಪಂಚಮಿಗೆ ಯಾರ ಮನೆಗೆ ರೊಟ್ಟಿ ಕೊಡಬೇಕು, ಯಾವ್ದಾದ್ರು ಸ್ವೀಟ್ ಮಾಡಬೇಕು, ಯಾವ್ದಾವ್ದು ಪಲ್ಯಗಳು ಮಾಡಬೇಕು, ಯಾವ್ದಾವ್ದು ಚಟ್ನಿಗಳು ಮಾಡ್ಬೇಕಂತ ಏನ್ ಡಿಸ್ಕಷನ್ ಮಾಡಕತ್ತೀರಿ ಮತ್ತೆ? ಅಯ್ಯ ಬಾರ, ಏನು ಡಿಸ್ಕಷನ್ ಐತಿ ಅದ್ರಾಗ ಏನೈತಿ? ಅನ್ನಂಗ ನಾಳೆ ಇದನ್ನು ಕೊರದಿಟ್ಟಿನ ಪಲ್ಯ ಮಾಡ್ಬೇಕಲ್ಲ, ಅನ್ನಂಗೆ ಸ್ವಲ್ಪ ಹೆಸರು ಬೇಳೆ ಹಾಕೊಡ ಏವ, ಅದನ್ನ ಸ್ವಲ್ಪ ಹಿಟ್ಟು ಹೊಡಿಸಿ ಹೆಸರು ಬೇಳೆ ಹಿಟ್ಟಿನ ಪಲ್ಯ ಮಾಡ್ತೀನಿ, ಕೊರದಿಟ್ಟಿನ ಪಲ್ಯನ ಮಾಡ್ಬಿಡ್ತೀನಿ, ಬೆಸ್ಟ್ ಇರ್ತೈತಿ. ಚಿಕ್ಕಮ್ಮ ಬಿಡು, ಅಷ್ಟಕ್ಕೆ ಯಾಕತ್ತೇನೆ, ಈಗ ಹೋಗಿ ತಂದು ಕೊಟ್ಬಿಡ್ತೇನೆ, ಮನೆಗೆ ತರಲಿಲ್ಲ ಇಲ್ಲ ತಂದ್ಕೊಳ್ಳ. ಬೇಡ ಬೇಡ, ನಿಮ್ಮ ಓದಾಳೋದಿಲ್ಲ, ನಿಮ್ಮಪ್ಪ ಮೇಲೆ ಇಟ್ಟಿರ್ತಾನ ಅನ್ಸುತ್ತೆ. ಸರಿ ಆಯ್ತು, ನಿಮ್ಮೊಂದು ಕಡೆ ಕೇಳ್ಬಿಟ್ಟು ಇಸ್ಕೊಂಬ, ಇಲ್ಲ ನಾನು ನಿಮ್ಮ ಮನೆ ಕಡೆ ಬರ್ತೇನೆ, ಆವಾಗ ಇಸ್ಕೊಂಬರ್ತೀನಿ ತಗೋ. ಸಾಯಂಕಾಲ ಹೋಗ್ಬಿಟ್ಟು ಹಾಕ್ಸ್ಕೊಂಬನ್ನ ಬರ್ತೀನಿ ಗಿರಣಿಗೆ. ಅಯ್ಯೋ ಬರೋದೇನು ಹಾಕ್ಸ್ಬೇಕು, ಹನ್ನಂಗೇನೋ ಗುಲ್ಲು ನಡೆದಂತಲ್ಲ. ಯಾವ ಗುಲ್ಲು? ಶರಣಮ್ಮ ಜೊತೆ, ಶರಣಕ್ಕ ಜೊತೆ ಏನ ಗಿರಣಿ ಒಂದು ಡವಿ ಡವಿ ಲವ್ ಡವಿ ಡವಿ ಡವ್ ಅಂತ ಅಂದ್ಬಿಟ್ಟು ಏನು ನಡೆದಂತ. ಯಾವ ಊರಿಂದ ಬಂದು ಇಲ್ಲೇ 2 ದಿನನಾಗಿಲ್ಲ, ಆಗ್ಲೇ ಊರ ಸುದ್ದಿ ಎಲ್ಲ ತಿಳ್ಕೊಂಡ್ಬಿಟ್ಟಿಯಾ? ಪಾಪ ಕುತ್ಕೋ ಬಾ. ಅಯ್ಯೋ ದೊಡ್ಡಮ್ಮ, ಕುತ್ಕೊಳಕ್ಕೆಲ್ಲ ಟೈಮ್ ಐತಿ, ಇದನ್ನೆಲ್ಲ ಬಾಂಡೆ ಎಲ್ಲ ತಿಕ್ಕಿಟ್ಟು ತೊಳೆದು ಗಿಳಿದು ಇಟ್ಟು ಬಂದೀನಿ, ಇನ್ನೂ ಹೊಂದಿಸ್ಬೇಕು, ಅಡುಗೆ ಮನೆ ಸ್ವಚ್ಛ ಮಾಡ್ಬೇಕು, ಯಾಕಂದ್ರೆ ನಾಳೆ ರೊಟ್ಟಿ ಪಂಚಮಲ್ಲ, ಅದಕ್ಕೆ ಎಲ್ಲ ಅವನ ಪಾಪ ಮಾಡೋಕ್ಕಾಗಲ್ಲ ಅಂತ ನಾನು ಮಾಡಕತ್ತೀನಿ. ಅಲ್ಲಿ ಗಂಡನ ಮನ್ಯಾಗ ಮಾಡ್ತಿದ್ದಿ, ಇಲ್ಲಿ ತವ್ರ ಮನ್ಯಾಗ ಮಾಡಿದ್ರೆ ಹೆಂಗಲೇಪ್ಪ? ಏನು ಗೊತ್ತಂದಡಮ್ಮ, ತವ್ರ ಮನ್ಯಾಗೂ ದುಡಿದ, ಗಂಡ ಮನ್ಯಾಗೂ ದುಡಿದ. ನಾನು ಬಂದು ಅಂದ್ಬಿಟ್ಟು ನಮ್ಮ ವೈನಿ ತನ್ನ ತವ್ರ ಮನೆಗೆ ಹೋಗೇ ಬಿಟ್ಟ, 2-3 ದಿನ ಆಯ್ತಂತ. ಹೋಗುವಾಗ ಅಡುಗೆ ಮನೆ ಸ್ವಚ್ಛ ಮಾಡಿ, ಸ್ವಲ್ಪ ಮನೆ ಎಲ್ಲ ಸ್ವಚ್ಛ ಮಾಡಿ ಇಟ್ಟರೆ ಹೋಗ್ಬೇಕಾ, ಉಳ್ಕಿದ ಕೆಲಸ ನಾವರ ಮಾಡ್ತಿದ್ಯಾ, ಆದರೂ ಮಾಡಿಲ್ಲ. ಯಾಕಂದ್ರೆ ನಾ ಬರಾಕತ್ತೀನಿ ಅಂತ ಗೊತ್ತಲ್ಲ, ಅದಕ್ಕೆ ಎಂಥವೆಲ್ಲ ಕೆಲಸ ಮಾಡೋದ ಸುಮ್ಮನೆ ಎಸ್ಕೇಪ್ ಆಗ. ಏನು ಮಾಡೋದು, ಅದು ಬೇರೆ ರೊಟ್ಟಿ ಕೋಣಂಗಿನ ಹೊಡೆದಿಟ್ಟ ನೋಡುವ. ಏನು ರೊಟ್ಟಿ ಕೋಣಂಗಿ ಹೊಡೆದಿಟ್ಟ? ಲೇ ಅದು ಇದರದಲ್ಲ, ಕಲ್ಲಿಂದದಲ್ಲ. ಹೂನಾ ಚಿಕ್ಕಮ್ಮ, ಕಲ್ಲಿಂದ ಅದು ಹೆಂಗೆ ಹೊಡೆದಾಳ ಏನ ಹೊಡೆದ ಇಟ್ಟ? ನನಗನ್ಸುತ್ತ ನಮ್ಮ ಶಿಟ್ಟಿಗೆ ಹೊಡೆದ್ಬಿಟ್ಟಾಳ ಏನ. ಅಯ್ಯೋ ದೇವ್ರೇ, ನಾನು ಬೆಳಿಗ್ಗೆ ನಿಮ್ಮ ಮನೆಗೆ ಬಂದು ಹೇಳಿ ಬಡ ಬಡ ರೊಟ್ಟಿ ಮಾಡಿಬಿಟ್ಟು ನನಗೆ ಕೊಡ ಯಾವಾಗ ಕೋಣಂಗಿನ ನಾ ಸ್ವಲ್ಪ ರೊಟ್ಟಿ ಬಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ, ನೀನು ನೋಡಿ ಹೊಡೆದ ಬಿಟ್ಟಾಳ ಅಂತೀಯಲ್ಲ, ಮತ್ತು ನಾನು ಹೆಂಗೆ ಮಾಡಲಿ? ಅಯ್ಯೋ ಏನು ಮಾಡೋದು, ನಮ್ಮ ಮನ್ಯಾಗ ಕಟ್ಕಿದ ಒಂದು ಐತಿ, ಆಗ ಕಟ್ಕಿದ ಬಿಡಾಕ ಸರಿ ಆಗೋದಿಲ್ಲ ಬಿಡು ಅಂತಾಳ ನಮ್ಮವ್ವ. ಅದಕ್ಕೆ ದೊಡ್ಡಮ್ಮ ಮನ್ಯಾಗ ಇಸ್ಕೊಂಡು ಹೋದ್ರೆ ಚಲೋ ಆಗುತ್ತೆ, ಅದಕ್ಕೆ ಕೇಳಬೇಕು ಯಾವಾಗ ರೊಟ್ಟಿ ಬಡ್ತಿ ದೊಡ್ಡಮ್ಮ, ನಾನು ಬಂದು ಇಸ್ಕೊಂಡು ಹೋಗ್ಬೇಕು ಅಂತ ಕೇಳಾಕಂತ ಬಂದೆ ನೋಡು. ಅಯ್ಯ ಹಿಂಗಾತನ, ಅದೇ ಅಂತ ಹೆಣ್ಣೈತೆ ಲಕ್ಷ್ಮಿ ಅಲ್ಲನ ರೊಟ್ಟಿ ಕೋಣಂಗಿ ಅದ್ರ ಹೊಡೆದ್ಬಿಟ್ಟ, ಊರು ಪತ್ತೋಳಿ ಮುಖದೋಳು. ಬಿಡು ಹೋಗಿ, ಬೇಜಾರು ಮಾಡ್ಕೋಬೇಡ, ನಾ ರೊಟ್ಟಿ ಬಡ್ದು ನಿನ್ಗೆ ಕರಿತೀನಿ ತಗೋ, ಒಂದು ಕೂಗು ಹಾಕಿದ ತಕ್ಷಣ ಅಲ್ಲಿಂದ ಬಂದ್ಬಿಡು. ಮತ್ತು ನನಗೆ ಶಬಕ ಲೇ, ಅಕ್ಕಿ ಬಡ್ದ ಮೇಲೆ ನಿನಗೆ ಕೊಡ್ತಾಳ, ಇಲ್ಲ ನೀ ಬಡ್ದ ಮೇಲೆ ಅಕ್ಕಿ ಕೊಡು, ಹೆಂಗ ಮಾಡಿ ರೊಟ್ಟಿ ಬಡ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ ಲೇಪ. ನೀನೇನು ಇನ್ನೂ ನೀನು ಏನೋ ಹಿಟ್ಟಿನ ಪಲ್ಯ ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂದ್ರೆ ಅದು ಹಿಟ್ಟು ಹಾಕ್ಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡತ್ಲಿನ ಅಷ್ಟೊತ್ತನ ಆಗುತ್ತೆ. ಅನ್ನಕ್ಕೆ ಸಜ್ಜಿ ತರಬೇಕಾಗಿತ್ತು, ನಾನು ಮರ್ತೋಗೇನಲ್ಲೇ. ಅಯ್ಯ ನನ್ನ ಕರ್ಮ, ನಮ್ಮ ಮನ್ಯಾಗ ಅದಾವ ಸಜ್ಜಿ ತಂದು ಕೊಡ್ತೀನಿ, ಒಂದು ಸೇರು ಇಟ್ಕೋ. ಅನ್ನಂಗ ಚಿಕ್ಕಮ್ಮರ ನಮಗೊಂದು ಸೇರು ಸಜ್ಜಿ ಕೊಟ್ಬಿಡ್ರಿಪ್ಪ, ಸಜ್ಜಿ ರೊಟ್ಟಿ ಮಾಡ್ಕೊಂಡು ತಿಂದ ಬಿಡೋಣ. ಅಯ್ಯ ಆಯ್ತು ಬಿಡ, ನಿನಗೊಂದು ಸೇರಿ ಒಂದು ಸೇರು ಕೊಡ್ತೀವಿ, ಬೇಕಾದ್ರೆ 2 ಸೇರು ತೊಗೊಂಡೋಗ್ರಿ. ಈ ಸತಿ ಹೊಲದಾಗ ಚಲೋ ಬಂದಿತ್ತು ನಮ್ಮ ಬೆಳೆ, ಭಾಳ ತೆಗೆದಿಟ್ಬಿಟ್ಟ ನನ್ನ ಗಂಡ. ಅಂದರೂ ಅವನ ಮನೆಗೆ ಮತ್ತು ನಮ್ಮ ಅತ್ತಿಯರ ಮನೆಗೆ ಕೊಟ್ಕಾಶ, ನಮ್ಮ ಮಾವರನ್ನು ತೊಗೊಂಡೋದ್ರು, ಆದ್ರೂ ಸ್ವಲ್ಪ ಉಳ್ದಾವ್. ಸರಿ ಕೊಡ್ತೇನೆ ಬಿಡು, ಅದಕ್ಕೆ ತಲೆ ಕೆಡಿಸ್ಕೋದ್ರಿ. ಹಳ್ಳಿ ಜನ ಅಂದ್ರೆ ಹಂಗಲ್ಲನ, ನಿಮ್ಮ ಮನ್ಯಾಗ ನಮ್ಮ ಮನೆಗಿಲ್ಲ, ನಮ್ಮ ಮನೆಗೆ ನಿಮ್ಮ ಮನೆಗಿಲ್ಲ, ನಮ್ಮ ಮನೆ ನೀನು ತೊಗೊಂಡೋಗು, ನಿಮ್ಮ ಮನೆ ನಾ ತೊಗೊಂಡೋಗು, ನಿಮ್ಮ ಮನೆ ನಾ ಊಟ ಮಾಡಿ, ನಮ್ಮ ಮನೆ ನೀವು ಊಟ ಮಾಡು, ಇದಲ್ಲನ ಹಬ್ಬ. ಅದು ಬೇರೆ ಪಂಚಮೊಳಗೆ ಹಂಗಂಗ ನಿಮ್ಮ ಹಿತ್ತಲ್ದಾಗ ಗಿಡದಾಗ ಜೋಕಾಲಿ ಕಟ್ಟಿಲ್ಲೇಪ? ಜೋಕಾಲಿ ಏನ್ರಿಪ್ಪ, ಸಾಯಂಕಾಲ ಕಟ್ಟ ಅಂತವ್ವ. ಅಪ್ಪ ಹೇಳ ಮೇಲೆ ಹಗ್ಗ ಇಟ್ಬಿಟ್ಟಾಳ, ಅದ ಬಾವಿ ನೀರಿನ ಹಗ್ಗ ಐತಲ್ಲ, ಆ ಹಗ್ಗದ್ಲೆ ಕಟ್ತೀನಿ, ಸ್ವಲ್ಪ ಜೋಕಿವ ಕೈಗೆಲ್ಲ ಮುಳ್ಳುಗಳೆಲ್ಲ ಒಂಥರ ಸಿಬ್ರಿಂಗತೆ ಎಲ್ಲ ನಟ್ಬಿಡುತ್ತೆ ಅಂತ ಹೇಳಕತ್ತಿತ್ತು ನಮ್ಮವ್ವ. ಕಟ್ತೈತಿ, ಹಂಗಂದ್ರೆ ಬರ್ತೀನಿ ಸಾಯಂಕಾಲ ಕಟ್ಟಿದ್ ನಾಳೆ ಆಡೋಣಲ್ಲ. ಜೋಕಾಲಿ ಆಡೋದಯ್ಯನ? ನಾನು ದೊಡಮ್ಮ ನೀನು ಬಾ, ಅದೇನಾಗಂಗಿಲ್ಲ, ಗಟ್ಟಿ ಮುಟ್ಟಿ ಕಟ್ಟತ ನಮ್ಮಪ್ಪ, ಅದು ಬೇರೆ ಬಾವಿ ಸೇದ ಹಗ್ಗದಲ್ಲೇ ಕಟ್ಟಣ ನಮ್ಮಪ್ಪ ಜೋಕಾಲಿನ. ಅಂದ್ರೇನ್ಲಿ ಬಿಡಾಡಿ, ನಾ ತಪ್ಪದೇನಿ ವಜ್ಜದನಿ ಜೋಕಾಲಿ ಹರಿಯುತ್ತಂತ ಹೇಳಾಕತಿ ಅನ್ಲಿ? ದೊಡ್ಡಮ್ಮ ನಾನಷ್ಟೇ ಯಾಕೆ ಹೇಳ್ಕೊಳ್ಳಿ, ಊರ್ ಜನನು ಹೇಳ್ತಾರ, ನೀನ್ ಯಾಕೆ ಬೇಜಾರು ಮಾಡ್ಕೋತಿ? ನಮ್ಮಪ್ಪ ಗಟ್ಟಿ ಮುಟ್ಟಾಗೆ ಕಟ್ಟಿರ್ತಾನ. ಏನ್ ತಲೆ ಕೆಡ್ಸ್ಕೊಬೇಡ, ಹಂಗ ಸುಮ್ಮನೆ ಕಾಮಿಡಿ ತಮಾಷೆ ಮಾಡಿನಿ ದೊಡ್ಡಮ್ಮ, ತಲೆ ಕೆಡ್ಸ್ಕೊಬೇಡ. ಹನ್ನಂಗ ಮತ್ತೆ ನಿಮ್ ಸಸಿ ಎಲ್ಲಿ ಹೋಗಾನ? ಕೆಲ್ಸಕ್ಕೆ ಹೋಗ್ಯಾಳ. ದೊಡ್ಡಮ್ಮ ಹೋಗ್, ನೀ ಹಿಂಗೆಲ್ಲ ಸಿಟ್ಟು ಮಾಡ್ಕೊಂಡಿದ್ರ ನಾನು ಹೋಗ್ತೀನಿ, ನಮ್ಮ ಅವ್ನ ಕಡೆ ಹೋಗ್ತೀನಪ್ಪ. ದೊಡ್ಡಮ್ಮ ಹಿಂಗೆಲ್ಲ ಮಾಡಿದ್ದು ಅಂದ್ಬಿಟ್ಟು ಹೇಳ್ತೀನಿ. ಏನ್ಲೇ ನನ್ನ ಗೆಚ್ಚಿ ಮುಂದೆ ಹೋಗಿ ನನ್ನ ಫಿಟ್ಟಿಂಗ್ ಇಡ್ತೀಯನ? ಮತ್ತ ಹಿಂಗೆ ಮಾಡಿದ್ರ ಬಿಡು. ಅನ್ನಂಗ ದೊಡ್ಡಮ್ಮ, ನನಗಿಂತದಿರಿ
ನಿನಗೆ ನನ್ನ ಮಗಳ ನಿನಗೊಂದು ಸೀರೆ ತಂದನಿ ಸುಮ್ಮನೆ ಕೊಡ್ತೇನೆ ಅನ್ನಂಗ ಎಲ್ಲ ರೊಟ್ಟಿ ಪಂಚಮಿ ಎಷ್ಟೊತ್ತಿಗೆ ಮನೆಗೆ ಹಂಚೋದು ಮಾಡ್ತೀರಿ ಮತ್ತು ಹೇಳ್ರಿ ಯವ್ವ ನನಗೆ ಆಗ್ಬೇಕಲ್ಲ ಅದಕ್ಕೆ ನನ್ನ ಸೊಸಿನ ಕಳ್ಸಾಕ ಅದು ಒಂದು ಹೋಗಂದ್ರೆ ನಾನು ನಾಚ್ಕೊತೈತಿ ಬಿಡ ಭಾಳ ಅಂದ್ರೆ ಭಾಳ ನಾಚ್ಕೊತೈತಿ ನನಗಾಗಲ್ರಿಪ್ಪ ನಾವಲ್ರಿ ಎತ್ತಿರೋ ನನಗೆ ನಾಚ್ ಹೋಗೋತ್ರಿ ಅಂತ ನಾಚೋ ಕುದುರ್ತೈತಿ ಅದಕ್ಕೆ ನೀವು ಜೊತೆ ಇದ್ರೆ ಪಾಪ ಅದು ಬರುತ್ತಲ್ಲ ಅದಕ್ಕೆ ಏನ್ ಮಾಡಕತ್ತೀರ ಯಮ್ಮ ಬಾಬಾ ಯವ್ವ ಬರದಿನ ಸೊಂಟನ ಹಿಡಿತು ಅನ್ನಂಗ ನನ್ನ ಸೊಸಿನ ಕಳಿಸ್ಬೇಕೇವ ರೊಟ್ಟಿ ಎಲ್ಲರಿಗೂ ಹಂಚಾಕ ಎಷ್ಟೊತ್ತಿಗೆ ಹೋಗ್ತೀವಿ ಏನಂತ ಸ್ವಲ್ಪ ಹೇಳ್ರಿ ಯವ್ವ ನನ್ನ ಸೊಸಿನ ಕಳಿಸ್ತೀನಿ ಅನ್ನಂಗ ಎಲ್ಲ ಚಟ್ನಿ ಗಿಟ್ನಿ ಎಲ್ಲ ರೆಡಿ ಏನ ಅನ್ನಂಗ ಏನೇನು ಪಲ್ಯ ಮಾಡ್ತೀರಿ ಯಮ್ಮ ಇನ್ನೇನು ಮಡಿಕೆ ಕಾಪಲ್ಲೆ ಒಂದೆರಡು ತಪ್ಪಲ್ ಪಲ್ಲೆ ಆಮೇಲೆ ಕೊರ್ಗೆಟ್ಟಿನ ಪಲ್ಲೆ ಕಲ್ಲಂಕಾರ ಒಂದು 7-8 ಚಟ್ನಿ ಮೊಸರು ಉಂಡಿ ಇನ್ನೇನು ಬಿಟ್ಟೇನ ಹ್ಞೂ ಪುಟಿ ಬಿಟ್ಟಿ ಅಲ್ಲ ಸೌತೆಕಾಯಿ ಗಜ್ರಿ ಅದು ಉಳ್ಳಾಗಡ್ಡಿ ಆಮೇಲೆ ಇನ್ನೇನಾರ ಒಂದು ಸ್ವೀಟ್ ಮೂಲಂಗಿ ತಪ್ಪಲ ಅವನ್ನೆಲ್ಲ ಬಿಟ್ಟಲ್ಲ ಆಮೇಲೆ ಸೌತೆಕಾಯಿದು ಅಲ್ಲಲ್ಲ ಏನದು ಉಳ್ಳಾಗಡ್ಡಿ ತಪ್ಪಲ ಮೂಲಂಗಿ ತಪ್ಪಲ ಅವನ್ನೆಲ್ಲ ಬಿಟ್ರಲ್ಲ ಆಮೇಲೆ ಮೆಂತ್ಯ ತಪ್ಪಲ ಅವೆಲ್ಲ ಬ್ಯಾಡ ಅವನ್ನೆಲ್ಲನೂ ರಾತ್ರಿ ಸೋಸ್ಕೊಂಡು ಇಟ್ಕೋಬೇಕಯ್ಯವ ನೋಡ್ರಿವ ಕೆಲಸ ಭಾಳ ಆಗ್ಬಿಡುತ್ತೆ ಇವತ್ತು ಸ್ವಲ್ಪ ರೆಡಿ ಮಾಡ್ಕೊಂಡ್ರೆ ನಾಳೆ ಕರೆಕ್ಟ್ ಆಗುತ್ತೆ ನಾಳೆ ಬೆಳಿಗ್ಗೆ 9:30 10 ಗಂಟೆಗೆ ಅಂದ್ರೆ ಹಂಚಕ್ಕೆ ಶುರು ಮಾಡ್ಬಿಡೋಣ ಸರಿ ಅದಲ್ಲ ಹಾಂ ಹಂಗೆ ಮಾಡೋಣವಾ